ಎಸ್, ಮಂಗಳೂರಿನಲ್ಲಿ ಮಹಾಮಳೆಗೆ ಅನೇಕ ಕಡೆಗಳಲ್ಲಿ ನೀರು ನುಗ್ಗಿರುವಂಥದ್ದು. ಪ್ರಮುಖವಾಗಿ ಮಂಗಳೂರಿನ ಪಡೀಲ್ನ ರೈಲ್ವೆ ಅಂಡರ್ ಬ್ರಿಡ್ಜ್ನಲ್ಲಿ ನಾನಿರುವಂಥದ್ದು. ನೀವು ನೋಡ್ಬೋದು ಅಂಡರ್ ಪಾಸನ್ನು, ಆ ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು. ಅಂದರೆ ಮೇಲ್ಭಾಗದಲ್ಲಿ ಅದು ರೈಲು ಹಳಿಗಳು ಹೋಗುವಂಥದ್ದು, ರೈಲ್ವೆ ಬ್ರಿಡ್ಜ್ ಬರುತ್ತೆ, ಕೆಳಭಾಗದಲ್ಲಿ ಆ ಪಡೀಲ್ನ ಅಂಡರ್ ಪಾಸ್ ಬರುವಂಥದ್ದು. ಈ ಅಂಡರ್ ಪಾಸಲ್ಲಿ ಈಗಾಗಲೇ ಕೆಳಭಾಗದಲ್ಲಿ ನೀರು ತುಂಬಿಕೊಂಡಿದೆ. ಹಾಗಾಗಿ ದ್ವಿಚಕ್ರ ವಾಹನ ಸವಾರರು ಏನು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಫುಟ್ಪಾತ್ಗೋಸ್ಕರ, ಪಾದಚಾರಿಗಳ ಸಂಚಾರಕ್ಕೋಸ್ಕರ ಎರಡು ಆಲ್ಟರ್ನೇಟ್ ರಸ್ತೆಗಳನ್ನು ಮಾಡಲಾಗಿದೆ ಮೇಲ್ಭಾಗದಿಂದ. ಹಾಗಾಗಿ ಆ ಭಾಗದಲ್ಲಿ ಅವರು ಹೆಚ್ಚಾಗಿ ಸಂಚಾರವನ್ನು ಮಾಡ್ತಾ ಇರುವಂಥದ್ದು. ಅದನ್ನು ಹೊರತುಪಡಿಸಿದರೆ ದ್ವಿಚಕ್ರ ವಾಹನಗಳನ್ನು ಹೊರತುಪಡಿಸಿದರೆ ಕಾರುಗಳು ಮಾತ್ರ ಈ ಭಾಗದಲ್ಲಿ ಸಂಚಾರವನ್ನು ಮಾಡ್ತಾ ಇದೆ. ಆದರೆ ಭಾಳ ಅಪಾಯಕಾರಿಯಾದ ಸಂಚಾರ, ಯಾಕಂದರೆ ಅನೇಕ ಸಂದರ್ಭಗಳಲ್ಲಿ ಈ ರೀತಿಯಾಗಿ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಅದರಲ್ಲಿ ವಾಹನಗಳು ಸಿಲುಕಿ ಹಾಕಿಕೊಂಡಂಥ ಘಟನೆಗಳು ಈ ಹಿಂದೆಯೂ ಕೂಡ ನಡೆದಿತ್ತು. ಪ್ರತಿ ವರ್ಷದ ಮಳೆಗಾಲ ಬಂದಾಗಲೂ ಕೂಡ ಈ ಒಂದು ರೈಲ್ವೆ ಅಂಡರ್ ಪಾಸ್ ಸಹಜವಾಗಿ ಈ ರೀತಿಯಾಗಿ ಮುಳುಗಡೆಯಾಗುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ಇದರಲ್ಲಿ ನೀರು ಬಂದು ತುಂಬುವಂಥದ್ದು. ಸುಮಾರು ಗಂಟೆಗಳ ಕಾಲ ಇದರಲ್ಲಿ ಯಾವುದೇ ರೀತಿಯಾಗಿ ಅದನ್ನು ನೀರು ಕಡಿಮೆ ಆಗೋದಿಲ್ಲ, ಗಂಟೆಗಳ ಕಾಲ ಇದೇ ರೀತಿಯಾಗಿ ನೀರು ತುಂಬಿಕೊಂಡಿರುತ್ತೆ. ಹಾಗಾಗಿ ವಾಹನ ಸವಾರರು ಇದರಲ್ಲಿ ಪರದಾಡ್ಕೊಂಡೇ ಹೋಗಬೇಕಾದಂಥ ಪರಿಸ್ಥಿತಿ ಇದೆ.